ನಮಸ್ಕಾರ. 2024ರ SSLC ಪರೀಕ್ಷೆ 1ರಲ್ಲಿ ಅನುತ್ತೀರ್ಣರಾಗಿರುವಂತಹ ವಿದ್ಯಾರ್ಥಿಗಳು ಪರೀಕ್ಷೆ 2ನ್ನ ಯಶಸ್ವಿಯಾಗಿ ಬರೆದು ಉತ್ತೀರ್ಣತೆಯನ್ನ ಹೇಗೆ ಸಂಪಾದಿಸಿಕೊಳ್ಳುವುದು ಅನ್ನೋದಕ್ಕಾಗಿ 22 ದಿನಗಳ ಕ್ರ್ಯಾಶ್ ಕೋರ್ಸ್ ಅಥವಾ ವಿಶೇಷ ತರಗತಿಗಳನ್ನು ಪ್ರಾರಂಭಿಸಿರುವಂತದ್ದಾಗಿದೆ. ಈ ಒಂದು 22 ದಿನಗಳಲ್ಲಿ SSLC ಪರೀಕ್ಷೆಯನ್ನ ಬಹಳ ಸುಲಭವಾಗಿ ಮತ್ತು ಈಸಿಯಾಗಿ ಪಾಸ್ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ. ಹಾಗಾಗಿ ಈ ಒಂದು ವಿಡಿಯೋಗಳ ಮೂಲಕವಾಗಿ ಪ್ರತಿದಿನವೂ ಸಹ ನಾವು ಹೇಗೆ ಪಾಸ್ ಮಾಡಿಕೊಳ್ಳುವುದಕ್ಕಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳುವುದು ಅನ್ನೋದನ್ನ ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂತಹ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ವಿಶೇಷ ತರಗತಿಗಳಲ್ಲಿ SSLCಯನ್ನ ಪಾಸ್ ಮಾಡಿಕೊಳ್ಳುವುದಕ್ಕಾಗಿ ಅಥವಾ ಸಿ ಮತ್ತು C+ ಇರುವಂತಹ ವಿದ್ಯಾರ್ಥಿಗಳು ಇನ್ನು ಹೆಚ್ಚು ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಿ ಸಹ ಪ್ರಯತ್ನಿಸಬಹುದಾಗಿರುವಂಥದ್ದು. ಈ ಬಾರಿ SSLC ಪರೀಕ್ಷೆ 2 ಪರೀಕ್ಷೆ 3 ಸಹ ಅವಕಾಶ ಇರುವಂತದ್ದಾಗಿದೆ. ಮೇನ್ ಎಕ್ಸಾಮ್ ಬರೆದಿರುವ ರೀತಿಯಲ್ಲೇ ಅಂಕಪಟ್ಟಿಯಲ್ಲಿ ಬರುವಂತದ್ದಾಗಿರ್ತದೆ. ಹಾಗಾಗಿ ನೀವು ಇದನ್ನ ಪ್ರಯತ್ನಿಸಿ ಯಶಸ್ಸನ್ನ ಸಂಪಾದನೆ ಮಾಡಿಕೊಳ್ಳಬಹುದಾಗಿರುವಂತದ್ದಾಗಿದೆ. SSLC ಪರೀಕ್ಷೆ 2ರ ಸಿದ್ಧತೆ ಹೇಗೆ ಮಾಡಿಕೊಳ್ಳುವುದು, ಏನನ್ನ ಓದಿಕೊಳ್ಬೇಕು, ಎಷ್ಟನ್ನ ಓದಿಕೊಳ್ಬೇಕು, ನಾವು ಅಂಕಗಳು ಕಡಿಮೆ ಬಂದಿದ್ದಾವೆ ಅಂದಾಗ ಹೆಚ್ಚು ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಿ ಅದನ್ನು ಸ್ವಲ್ಪ ಸಪರೇಟ್ ಆಗಿ ಓದ್ಕೊಳ್ಬೇಕಾಗ್ತದೆ. ಇಲ್ಲಿ ಪಾಸ್ ಮಾಡಿಕೊಳ್ಬೇಕಂದಾಗ ಕೆಲವೊಂದಿಷ್ಟು ಅಂಶಗಳನ್ನ ಸ್ಪೆಷಲ್ ಆಗಿ ನೋಡಿಕೊಂಡು ಅಧ್ಯಯನ ಮಾಡಿಕೊಳ್ಬೇಕಾಗಿರುವಂಥದ್ದು. ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಏನು, ಹೇಗೆ, ಯಾವ ರೀತಿಯಾಗಿ ಓದಿಕೊಂಡು ಪಾಸ್ ಮಾಡಿಕೊಳ್ಬೇಕು ಅನ್ನೋದನ್ನ ಪ್ರತಿದಿನ ನೋಡ್ಕೊಂಡು ಬರೋಣ. ಈ ಒಂದು ದಿನದಲ್ಲಿ ನಾವು ಮೊದಲು ಏನು ತಿಳಿದುಕೊಳ್ಳೋಣ ಅಂದಾಗ SSLC ಎಕ್ಸಾಮ್ ಕ್ವಶನ್ ಪೇಪರ್ ಹೇಗಿರುತ್ತೆ ಅನ್ನೋದನ್ನ ಮೊದಲು ನೋಡ್ಕೊಳ್ಬೇಕಾಗಿರುವಂಥದ್ದು. ಕ್ವಶನ್ ಪೇಪರ್ ಸ್ಟ್ರಕ್ಚರ್ ಅನ್ನ ತಿಳಿದುಕೊಂಡಿದೆ ಆದಲ್ಲಿ ನೀವು 2-3 ವರ್ಷದ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ಕೊಳ್ಬೇಕಾಗಿರುವಂಥದ್ದು. ಆಗ ಬಿಡಿಸ್ಕೊಂಡಿದೆ ಆದಲ್ಲಿ SSLC ಪರೀಕ್ಷೆಯನ್ನ ಪಾಸ್ ಮಾಡ್ಕೊಳ್ಳೋದು ಬಹಳ ಸುಲಭವಾಗುತ್ತದೆ. ಹಾಗಾಗಿ ಈಗ ಫಸ್ಟ್ ಕ್ವಶನ್ ಪೇಪರ್ ಸ್ಟ್ರಕ್ಚರ್ ಹೇಗಿದೆ. ಸಮಾಜ ವಿಜ್ಞಾನದ ಕ್ವಶನ್ ಪೇಪರ್ ಸ್ಟ್ರಕ್ಚರ್ ಇರುವಂಥದ್ದು MCQ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು 8 ಇರುವಂಥದ್ದು, 8 ಅಂಕಗಳಿರುವಂಥದ್ದಾಗಿರ್ತದೆ. 1 ಅಂಕದ ಪ್ರಶ್ನೆಗಳು 8 ಇರುವಂಥದ್ದು, 8 ಅಂಕಗಳಿರುವಂಥದ್ದಾಗಿರ್ತದೆ. ಇನ್ನು 2 ಅಂಕದ ಪ್ರಶ್ನೆಗಳು 8 ಇರುವಂಥದ್ದು, 2 ಅಂಕ, ಒಟ್ಟು 16 ಅಂಕಗಳಿರುವಂಥದ್ದಾಗಿದೆ. ಇನ್ನು 3 ಅಂಕದ ಪ್ರಶ್ನೆಗಳು 9 ಪ್ರಶ್ನೆಗಳಿದ್ದು 3 ಅಂಕ, 27 ಅಂಕಗಳಿರುವಂಥದ್ದಾಗಿರ್ತದೆ. ಇನ್ನು 4 ಅಂಕದ ಪ್ರಶ್ನೆಗಳು 4 ಪ್ರಶ್ನೆಗಳಿದ್ದು 16 ಒಟ್ಟು ಅಂಕಗಳಿರುವಂಥದ್ದಾಗಿರ್ತದೆ. ಇನ್ನು ಕೊನೆಯದಾಗಿ 5 ಅಂಕದ 5 ಮಾರ್ಕ್ಸ್ನ ಕ್ವಶನ್ 1 ಇದ್ದು 5 ಅಂಕ ಇರುವಂಥದ್ದಾಗಿರ್ತದೆ. ಒಟ್ಟು 80 ಅಂಕಗಳಿಗೆ ಹೀಗೆ ಇರುವಂಥದ್ದಾಗಿರುತ್ತೆ. ಇದರಲ್ಲಿ ಏನನ್ನ ಕಾನ್ಸಂಟ್ರೇಟ್ ಮಾಡ್ಕೊಳ್ಬೇಕು, ಇಲ್ಲಿ MCQ ಮತ್ತು 1 ಅಂಕದ ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕಾದಾಗ ಸ್ವಲ್ಪ ಹೆಚ್ಚು ನೆನಪಿಟ್ಕೊಳ್ಬೇಕಾಗಿರುವಂತದ್ದಾಗಿರ್ತದೆ. ಬೇರೆ ಬೇರೆ ಪ್ರಶ್ನೆಗಳು ಬರುವಂತದ್ದಾಗಿರ್ತದೆ. ಈ ಬಹು ಆಯ್ಕೆ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳು, 2 ಅಂಕಗಳ ಪ್ರಶ್ನೆಗಳಲ್ಲಿ ಇಂಪಾರ್ಟೆಂಟ್ ಆಗಿರುವಂತದನ್ನ ಕೊನೆಯ ತರಗತಿಗಳಲ್ಲಿ ನೋಡ್ಕೊಂಡು ಬರೋಣ. ಈಗ ಏನ್ ಕಾನ್ಸಂಟ್ರೇಟ್ ಮಾಡ್ಕೊಳ್ಬೇಕಾಗಿದೆ ಅಂದಾಗ ಮೊದಲು 5 ಮಾರ್ಕ್ಸ್ನ ಕ್ವಶನ್ ಅನ್ನ ಕಾನ್ಸಂಟ್ರೇಟ್ ಮಾಡ್ಕೊಳ್ಬೇಕಾಗಿರೋದು. ಈ 5 ಅಂಕದ ಪ್ರಶ್ನೆಗಳು ಯಾವಾಗಲೂ ರಿಪೀಟ್ ಆಗುವಂತದ್ದಾಗಿರ್ತದೆ. ಬಂದಿರುವಂತಹ ಪ್ರಶ್ನೆಗಳೇ ರಿಪೀಟ್ ಆಗುವಂತದ್ದಾಗಿರ್ತದೆ. ಹಾಗಾಗಿ ಫಸ್ಟ್ ಈ 5 ಅಂಕದ ಪ್ರಶ್ನೆಗಳನ್ನ ಕಾನ್ಸಂಟ್ರೇಟ್ ಮಾಡ್ಕೊಳ್ಳೋದು. ಅದು ಆದ ನಂತರ 4 ಅಂಕದ ಪ್ರಶ್ನೆಗಳನ್ನ ಬಹಳ ಕಾನ್ಸಂಟ್ರೇಟ್ ಮಾಡ್ಕೊಳ್ಬೇಕಾಗಿರೋದು. 4 ಅಂಕದ ಪ್ರಶ್ನೆಗಳು ಸಹ ರಿಪೀಟ್ ಆಗುವಂತದ್ದಾಗಿರ್ತದೆ. ಇವು ಎಷ್ಟು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿಕೊಂಡಿದ್ದಲ್ಲಿ ಅದೇ ಪ್ರಶ್ನೆಗಳು ಬರ್ತಾ ಇರ್ತವೆ. ಎಕ್ಸಾಮ್ ಅಲ್ಲಿ ಬಹಳ ಬರೆಯುವುದಕ್ಕೆ ಸುಲಭವಾಗುವಂಥದ್ದು ಆಗಿರುತ್ತೆ. ಅದು ಆದ ನಂತರ ಇಲ್ಲಿ 3 ಅಂಕದ ಪ್ರಶ್ನೆಗಳನ್ನ ನೆಕ್ಸ್ಟ್ ಕಾನ್ಸಂಟ್ರೇಟ್ ಮಾಡಿ ಫಸ್ಟ್ ಪ್ರಿಫರೆನ್ಸ್ ಇರುವಂಥದ್ದು 5 ಅಂಕದ ಪ್ರಶ್ನೆಗಳನ್ನ ಫಸ್ಟ್ ಪ್ರಿಪೇರ್ ಮಾಡ್ಕೊಳ್ಳಿ. ಅದು ಆದ ನಂತರ 4 ಅಂಕದ ಪ್ರಶ್ನೆಗಳನ್ನ ಪ್ರಿಪೇರ್ ಮಾಡ್ಕೊಳ್ಬೇಕು. ಅದು ಆದ ನಂತರ 3 ಅಂಕದ ಪ್ರಶ್ನೆಗಳು ಕೆಲವೊಂದಿಷ್ಟು ರಿಪೀಟ್ ಆಗುವಂಥದ್ದಾಗಿರ್ತದೆ. 3 ಅಂಕದ ಪ್ರಶ್ನೆಗಳಲ್ಲಿ ಕೆಲವೊಂದಿಷ್ಟು ಚೇಂಜ್ ಆಗ್ತವೆ, ಒಂದು ಅರ್ಧದಷ್ಟು ಚೇಂಜ್ ಆಗ್ತವೆ, ಅರ್ಧದಷ್ಟು ರಿಪೀಟ್ ಆಗುವಂಥದ್ದು. ಇಲ್ಲಿ 16 ಅಂಕ ಬರ್ತವೆ, ಇಲ್ಲಿ 5 ಅಂಕ, ಒಟ್ಟು ಇಲ್ಲಿ 21 ಅಂಕ ಆಯ್ತು. ಇದರಲ್ಲಿ ನಾವು ಕನಿಷ್ಠ ಅಂದಾಗ ಒಂದು 4-5 ಕ್ವಶನ್ ಆದ್ರೂ ರಿಪೀಟ್ ಆಗುವಂತದ್ದಾಗಿರ್ತದೆ. ಹಾಗಾಗಿ ಇದರಲ್ಲಿ 7 ಕ್ವಶನ್ ಅಂಕಗಳನ್ನು ತೆಗೆದುಕೊಂಡಿದ್ದಲ್ಲೂ ಸಹ ಏನಾಗ್ತದೆ, 28 ಅಂಕಗಳನ್ನು ಸುಲಭವಾಗಿ ತೆಗೆದುಕೊಂಡು ಪಾಸ್ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ. ಇಲ್ಲಿ ಇವೆರಡನ್ನ ಬಹಳ ಫಸ್ಟ್ ಪ್ರಿಫರೆನ್ಸ್ ನಲ್ಲಿ ನೋಡ್ಕೊಳ್ಬೇಕಾಗಿರೋದು. 5 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆ. ಇನ್ನು ಕೆಲವೊಂದಿಷ್ಟು 3 ಅಂಕ 4 ಅಂಕದ ಪ್ರಶ್ನೆಗಳನ್ನು ಕೆಲವೊಂದಿಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ, ಅದರಲ್ಲಿ 3 ಅಂಕಕ್ಕೂ ಕವರ್ ಆಗುವಂತದ್ದಾಗಿರ್ತದೆ. ಹಾಗಾಗಿ ಈ 27, 16, 5 ಇವಿಷ್ಟು ಅಂಕಗಳನ್ನು ಸಹ ಸಂಪಾದನೆ ಮಾಡ್ಕೊಳ್ಬಹುದಾಗಿರುವಂಥದ್ದು. ನಾವು ಜಸ್ಟ್ ಪಾಸ್ ಆಗುವುದಕ್ಕಾಗಿ ಏನ್ ಮಾಡ್ಕೊಳ್ಬೇಕು, ಹೇಗೆ ಪ್ರಿಪೇರ್ ಮಾಡ್ಕೊಳ್ಬೇಕು ಅನ್ನೋದನ್ನ ನೋಡ್ಕೊಂಡು ಇವತ್ತು ಫಸ್ಟ್ ಡೇ ನಲ್ಲಿ ನಾವು 5 ಅಂಕದ ಪ್ರಶ್ನೆಯನ್ನ ನೋಡ್ಕೊಂಡು ಸಮಾಜ ವಿಜ್ಞಾನ ವಿಷಯಕ್ಕೆ ಬಂದಾಗ 5 ಅಂಕದ ಪ್ರಶ್ನೆ ಏನಿರ್ತದೆ, ಲಾಸ್ಟ್ ಕ್ವಶನ್ ಇರುವಂಥದ್ದು 38ನೇ ಪ್ರಶ್ನೆ 5 ಅಂಕಕ್ಕೆ ಪ್ರಶ್ನೆ ಇರುವಂತದ್ದಾಗಿರ್ತದೆ. ಏನ್ ಕೇಳ್ತಾರೆ, ಫಿಕ್ಸ್ ಆಗಿ ಭಾರತ ನಕಾಶೆ ಕೇಳುವಂತದ್ದಾಗಿರ್ತದೆ. 1 ಅಂಕ ಫಿಕ್ಸ್, ಏನು ಭಾರತ ನಕಾಶೆ ಬರಿಬೇಕು. ಭಾರತ ನಕಾಶೆ ಬರೆದಿದೆಯಾದಲ್ಲಿ 1 ಅಂಕ ಫಿಕ್ಸ್ ಆಗಿ ಬರುವಂತದ್ದಾಗಿರ್ತದೆ.
ಇಲ್ಲಿ ನಾವು ಕೆಲವೊಂದಿಷ್ಟು ಸ್ಥಳಗಳನ್ನ ಗುರುತಿಸ್ಕೊಂಡು ಬರೋಣ. ಭಾರತ ನಕಾಶೆನ ಈ ರೀತಿಯಾಗಿ ನೀವು ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದ್ ವೇಳೆ ಇನ್ನೂ ಬರ್ತಾ ಇಲ್ಲ ಅಂದ್ರೆ ಟೈಮ್ ಏನು ಮೀರಿಲ್ಲ, ಒಂದ್ 2 ದಿವಸ ಏನ್ ಮಾಡಿ ಈ ರೀತಿಯಾಗಿ ನೀವು ಭಾರತ ನಕಾಶೆ ಬರೆಯುವಂಥದ್ದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ಹೀಗೆ ಇದನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಬರೆದುಕೊಳ್ತಾ ಒಂದು 20, 30, 40, 50 ಬಾರಿ ಪ್ರಾಕ್ಟೀಸ್ ಮಾಡಿ. ಈಗ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದೆ ಆದಲ್ಲಿ ನೀವು ಭಾರತ ನಕಾಶೆಯನ್ನ ಬಹಳ ಸುಲಭವಾಗಿ ಬರೆದುಕೊಳ್ಬಹುದು. ಈಗ ನೀವು ಅಡ್ವಾನ್ಸ್ ಆಗಿ ನಿಮ್ಗೆ ಕ್ವಶನ್ ಗೊತ್ತಿದೆ, ಏನು 38ನೇ ಕ್ವಶನ್ ಏನಿರುವಂಥದ್ದು ಭಾರತ ನಕಾಶೆ ಇರುವಂಥದ್ದು. ಹಾಗಾಗಿ ಈ ಭಾರತ ನಕಾಶೆ 1 ಅಂಕಕ್ಕೆ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಈಗ ನೀವು ಭಾರತ ನಕಾಶೆ ಬರೆಯುವಂಥದ್ದನ್ನ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಹೀಗೆ ಪ್ರಾಕ್ಟೀಸ್ ಮಾಡಿಕೊಂಡೆ ಆದ ನಂತರ ಒಂದು 15-20 ಬಾರಿ ಪ್ರಾಕ್ಟೀಸ್ ಆದ ನಂತರ ನಿಮ್ಗೆ ಭಾರತ ನಕಾಶೆ ಬರೆಯುವಂಥದ್ದು ಬಹಳ ಸುಲಭವಾಗಿ ಬಂದ್ಬಿಡ್ತದೆ. ಈ ಭಾರತ ನಕಾಶೆ ಬರಿತೀವಿ. ಬರೆದಾದ ನಂತರ ಸ್ಥಳಗಳನ್ನು ಗುರುತಿಸಬೇಕು. ಇಲ್ಲಿ ನಾವು ಕೆಲವೊಂದಿಷ್ಟು ಸ್ಥಳಗಳನ್ನು ತೆಗೆದುಕೊಳ್ಳೋದು, ಇದೇ ಸ್ಥಳಗಳು ರಿಪೀಟ್ ಆಗುವಂಥದ್ದಾಗಿರುತ್ತೆ. ಹಾಗಾಗಿ ಈ ಸ್ಥಳಗಳನ್ನ ನೀವು ಗುರುತಿಸಬೇಕಾಗಿರುವಂಥದ್ದು. ಮೊದಲನೇ ಸ್ಥಳ ಏನ್ ಕೇಳ್ತಾರೆ ಅಂತ ಅಂದಾಗ ಕರ್ಕಾಟಕ ಸಂಕ್ರಾಂತಿ ವೃತ್ತ ಕೇಳುವಂಥದ್ದಾಗಿರ್ತದೆ. ಈಗ ಲಾಸ್ಟ್ ಎಕ್ಸಾಮ್ ನಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತನೇ ಕೇಳಿರುವಂಥದ್ದು. ಅಥವಾ 23.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನ ಗುರುತಿಸಿ ಅಂತ ಕೇಳುವಂಥದ್ದು. 23.5 ಡಿಗ್ರಿ ಅಕ್ಷಾಂಶ, ಇಲ್ಲಿಯೇ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ ಅಕ್ಷಾಂಶ ಅಂತ ಕೇಳಿದ್ರೆ ಅಡ್ಡ ಒಂದು ಗೆರೆ ಎಳೆದು ಬರೆದು ಬಿಡೋದು. ನೀವು ಮುಗಿದಾಯ್ತು, ನಿಮ್ಗೆ ಗೊತ್ತಿರ್ಲಿ ಬಿಡಿ, ಒಂದು ಅಡ್ಡ ಗೆರೆ ಎಳೆದು ಬರೆದು ಬಿಡ್ರಿ. ಯಾವುದು? ಕರ್ಕಾಟಕ ಸಂಕ್ರಾಂತಿ. ಕೊನೆಯಲ್ಲಿ ಇನ್ನೂ ಇದಕ್ಕಿಂತಲೂ ಸುಲಭ ಹೇಗೆ ಅಂತ ಹೇಳಿ ನೋಡ್ಕೊಳ್ಳೋಣ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂದಾಗ ಹೀಗೆ ಗುರುತಿಸಬೇಕಾಗಿರುವಂಥ, ಅಥವಾ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅಂತ ಹೇಳಿದಾಗ ಇದನ್ನ ಗುರುತಿಸಬೇಕು. ಲಾಸ್ಟ್ ಎಕ್ಸಾಮ್ ನಲ್ಲಿ ಬಂದಿದೆ. ಹಾಗಾಗಿ ಇದರ ನಂತರ ಪ್ರಶ್ನೆ ಈ ಎಕ್ಸಾಮ್ ನಲ್ಲಿ ಬರ್ಬೋದು. ಯಾವುದು? ಭಾರತದ ಸಮಯ ನಿರ್ಧಾರಕ ರೇಖಾಂಶ ಅಥವಾ 82.5 ಡಿಗ್ರಿ ಪೂರ್ವ ರೇಖಾಂಶ. ಈ ಉದ್ದ ಒಂದು ಗೆರೆ ಎಳೆದ್ಬಿಟ್ಟು ಇಲ್ಲಿನಿಂದ ಇಲ್ಲಿಗೆ ನೋಡಿ ಕಾಣಿಸ್ತದೆ, ಉದ್ದ ಗೆರೆ ಎಳೆದ್ಬಿಟ್ಟು ಯಾವುದು? 82.5 ಡಿಗ್ರಿ ಪೂರ್ವ ರೇಖಾಂಶ, 82.5 ಡಿಗ್ರಿ ಪೂರ್ವ ರೇಖಾಂಶ ಇರುವಂಥದ್ದು. ಇದು ಭಾರತದ ಸಮಯ ನಿರ್ಧಾರಕ ರೇಖಾಂಶ ಇರುವಂಥದ್ದು. ಸಮಯ ನಿರ್ಧಾರಕ ರೇಖಾಂಶ ಅಂತ ಕೇಳಿ ಅಥವಾ ಪೂರ್ವ ರೇಖಾಂಶ ಅಂತ ಹೇಳಿ ಕೇಳಿ ಅದನ್ನ ನೀವು ಬರಿಬೇಕಾಗಿರುವಂಥದ್ದಾಗಿದೆ. ಇಲ್ಲಿ 2ರಲ್ಲಿ ಒಂದು ಬರ್ತದೆ. ಈ 23.5 ಡಿಗ್ರಿ ಅಕ್ಷಾಂಶ ಬರ್ಬೋದು ಅಥವಾ 82. ಲಾಸ್ಟ್ ಟೈಮ್ 23.5 ಡಿಗ್ರಿ ಅಕ್ಷಾಂಶ ಬಂದಿರುವಂಥದ್ದು. ಹಾಗಾಗಿ ಈ ಬಾರಿ 82.5 ಡಿಗ್ರಿ ರೇಖಾಂಶ ಬರುವಂತ ಚಾನ್ಸ್ ಇರ್ತದೆ. 2ರಲ್ಲಿ ಒಂದೇ ಬರುತ್ತೆ, ಇದು ಬರುವಂಥದ್ದು ಚಾನ್ಸ್ ಇರ್ತದೆ. ಇನ್ನು ಇದಾದ ನಂತರ ವಿಮಾನ ನಿಲ್ದಾಣಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೆಗಳು ಕೇಳ್ತವೆ. ಯಾವ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳಿ ನೋಡ್ಕೊಂಡು ಬಂದಾಗ ಇಲ್ಲಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು? ದೆಹಲಿಯಲ್ಲಿ ಇರುವಂಥದ್ದು. ಈ ಒಂದು ದೆಹಲಿ ಗೊತ್ತಾಗುತ್ತೆ ನಿಮ್ಗೆ, ಬಹಳ ಸುಲಭವಾಗಿ ಗೊತ್ತಾಗುತ್ತೆ. ದೆಹಲಿ ಇಲ್ಲಿ ಇರುವಂಥದ್ದು ಆಗಿದೆ. ದೆಹಲಿಯನ್ನ ಈ ರೀತಿಯಾಗಿ ಗುರುತಿಸಬೇಕಾಗಿರುವಂಥದ್ದು. ಇನ್ನು ಭಾರತದ ಉತ್ತರದ ತುದಿ ಅಂತ ಹೇಳಿ ಕೇಳಿದಾಗ ಇಂದಿರಾ ಕೋಲ್ ಅನ್ನೋದು ಉತ್ತರದ ತುದಿ ಆಗಿರುವಂಥದ್ದು. ಇಂದಿರಾ ಕೋಲ್ ಅಂತ ಕೇಳಿ ಅಥವಾ ಉತ್ತರದ ತುದಿ ಅಂತ ಹೇಳಿ ಕೇಳಿ ಈ ರೀತಿಯಾಗಿ ಗುರುತಿಸಬೇಕಾಗಿರುವಂಥದ್ದು ಆಗಿದೆ. ಇನ್ನು ಇದು ಆದ ನಂತರ ಭಾರತದ ದಕ್ಷಿಣದ ತುದಿ ಇರುವಂಥದ್ದು ಎಲ್ಲಿದೆ? ಇಲ್ಲಿದೆ ನೋಡಿ, ಇಲ್ಲೆಲ್ಲ ದಕ್ಷಿಣದ ತುದಿ ಇರುವಂಥದ್ದು ಇಂದಿರಾ ಪಾಯಿಂಟ್ ಇಲ್ಲಿರುವಂಥದ್ದು. ದ್ವೀಪಗಳಲ್ಲಿ ಇದೆ ಈ ಒಂದು ಸ್ಥಳದಲ್ಲಿ ಇಂದಿರಾ ಪಾಯಿಂಟ್ ಇರುವಂಥದ್ದು. ಇನ್ನು ಭಾರತ ಅತಿ ಎತ್ತರದ ಶಿಖರ ಅಥವಾ K2 ಅಂತ ಹೇಳಿ ಕೇಳಬಹುದು. ಮೌಂಟ್ ಗಾರ್ಡಿಯನ್ ಆಸ್ಟಿನ್ ಅಂತ ಹೇಳಿ ಕೇಳಬಹುದು. ಇಲ್ಲಿರುವಂಥದ್ದು K2 ಅಥವಾ ಮೌಂಟ್ ಗಾರ್ಡಿಯನ್ ಆಸ್ಟಿನ್ ಆಗಿರುವಂಥದ್ದು. ಇದನ್ನ ಗುರುತಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಇನ್ನು ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವ ಸ್ಥಳ ಇರುವಂಥದ್ದು ಅಥವಾ ನೀಲಗಿರಿ ಬೆಟ್ಟಗಳು ಇರುವಂಥದ್ದು ಇಲ್ಲಿದೆ ನೋಡಿ. ಇಲ್ಲಿ ಗುರುತಿಸಬೇಕಾಗಿರುವಂಥದ್ದು ನೀಲಗಿರಿ ಬೆಟ್ಟಗಳು. ಇನ್ನು ಬಾಕ್ರಾ ನಂಗಲ್ ಅಥವಾ ಸಟ್ಲಜ್ ನದಿ ಅಥವಾ ಗೋವಿಂದ ಸಾಗರ ಅಂತ ಹೇಳಿ ಕೇಳಬಹುದು. ಇಲ್ಲಿ ಏನ್ ಕೇಳ್ತಾರೆ? ಗೋವಿಂದ ಸಾಗರ ಅಂತ ಹೇಳಿ ಕೇಳಬಹುದು ಅಥವಾ ಸಟ್ಲಜ್ ಅಂತ ಕೇಳಬಹುದು ಅಥವಾ ಬಾಕ್ರಾನಂಗಲ್. ಈ 3ರಲ್ಲಿ ಏನ್ ಕೇಳಿದ್ರು ಇದೇ ರಿಪೀಟ್ ಆಗ್ತಾ ಇರ್ತದೆ. ಇಲ್ಲಿ ಬಾಕ್ರಾನಂಗಲ್ ರಿಪೀಟ್ ಆಗುವಂಥದ್ದಾಗಿರ್ತದೆ. ಇಲ್ಲಿ ಹಿಂಗೆ ಹೇಳೋದು ಈ ರೀತಿಯಾಗಿ ಗುರುತಿಸಬೇಕಾಗಿರುವಂಥದ್ದು ಆಗಿದೆ. ಇನ್ನು ಇದಾದ ನಂತರ ಹಿರಾಕೂಡ್ ಅಥವಾ ಮಹಾನದಿಗೆ ಸಂಬಂಧಿಸಿದಂತೆ ಕೇಳಬಹುದು. ಹಿರಾಕೂಡ್ ಯೋಜನೆ ಅಥವಾ ಮಹಾನದಿ ಯಾವ್ದಾದ್ರು ನದಿಯ ಮೇಲೆ ಒಂದು ಬರುವಂಥದ್ದಾಗಿರ್ತದೆ. ಇನ್ನು ನೆಕ್ಸ್ಟ್ ದಾಮೋದರ್ ಯೋಜನೆ ಅಥವಾ ಭಾರತ ಮೊಟ್ಟ ಮೊದಲ ವಿದ್ಯುದ್ದೇಶ ನದಿ ಕಣಿವೆ ಯೋಜನೆ, ಇದು ಒಂದು ಅಂಕದಲ್ಲಿ ನಾವು ನೋಡ್ಕೊಳ್ಬಹುದು. ಇಲ್ಲಿ ನೋಡಿ ಈ ರೀತಿಯಾಗಿ ಗುರುತಿಸಬೇಕಾಗಿರುವಂಥದ್ದು ಆಗಿದೆ. ಇನ್ನು ಇದಾದ ನಂತರ ರಿಹಾಂದ್ ಯೋಜನೆ ಅಥವಾ ಗೋವಿಂದ ವಲ್ಲಭ ಪಂಥ ಅನ್ನೋದು ಇಲ್ಲಿರುವಂತಹ ಯೋಜನೆ ಆಗಿರುವಂಥದ್ದು ಆಗಿದೆ. ಇನ್ನು ನೆಕ್ಸ್ಟ್ ಕೃಷ್ಣಾ ನದಿ ಅಥವಾ ನಾಗಾರ್ಜುನ ಸಾಗರ ಅಂತ ಹೇಳಿ ಕೇಳಿದಾಗ ಇಲ್ಲಿ ಕೃಷ್ಣಾ ನದಿ ಇರುವಂಥದ್ದು, ಇಲ್ಲಿ ನಾಗಾರ್ಜುನ ಸಾಗರ ಇರುವಂಥದ್ದನ್ನ ಗುರುತಿಸಬೇಕಾಗಿರುವಂಥದ್ದು. ಇನ್ನು ನರ್ಮದಾ ನದಿ ಲಾಸ್ಟ್ ಎಕ್ಸಾಮ್ ನಲ್ಲಿ ಕೇಳಿದ್ರು ನೋಡಿ. ಈ ಕ್ವೆಶ್ಚನ್ ಕೇಳಿರುವಂಥದ್ದು ಯಾವುದು? ನರ್ಮದಾ ನದಿ. ಈ ನರ್ಮದಾ ನದಿನ ಈ ಭಾರತದ ಸರಿಸುಮಾರು ಅರ್ಧದಷ್ಟು ವಿಭಾಗಿಸುವಂತ ನದಿ ಅಂತ ಕೇಳುವಂಥದ್ದು. ಲಾಸ್ಟ್ ಎಕ್ಸಾಮ್ ನಲ್ಲಿ ಇದೇ ಪ್ರಶ್ನೆ ಕೇಳಿರೋದು. ಈಗ ನೆಕ್ಸ್ಟ್ ಯಾವ್ದಾದ್ರು ಒಂದು ನದಿ ಮೇಲೆ ಪ್ರಶ್ನೆ ಕೇಳಬಹುದಾಗಿದೆ. ಇವೆಲ್ಲ ನೋಡ್ಕೊಂಡು ಬರ್ತಾ ಇದೀವಿ. ಇವೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾವ್ದು ಕೇಳಿದ್ರು ಬರಿಬಹುದಾಗಿರುವಂಥದ್ದು. ಇನ್ನು ಕಾವೇರಿ ನದಿ ಕೇಳಿದಾಗ ನಿಮ್ಗೆ ಬಹಳ ಸುಲಭ ಇರುವಂಥದ್ದು ಕಾವೇರಿ ನದಿ ಕರ್ನಾಟಕದಿಂದ ಈ ಕಡೆ ಹೋಗುವಂಥದ್ದು, ಇದನ್ನು ಗುರುತಿಸ್ತೇನೆ. ನೆಕ್ಸ್ಟ್ ಭಾರತದ ಹೆಬ್ಬಾಗಿಲು ಅಥವಾ ಭಾರತ ಮ್ಯಾಂಚೆಸ್ಟರ್ ಅಂತ ಕರೆಯುವಂಥದ್ದು ಯಾವುದು? ಮುಂಬೈ ಅಂತ, ಬಾಂಬೆ ಕರೆಯುವಂಥದ್ದು ಆಗಿದೆ. ಇನ್ನು ಮರ್ಮಗೋವಾ, ಇಲ್ಲಿ ಮರ್ಮಗೋವಾ ಗುರುತಿಸಬೇಕಾಗಿರುವಂಥದ್ದಾಗಿದೆ. ಇನ್ನು ಇದಾದ ನಂತರ ಕರ್ನಾಟಕದ ಹೆಬ್ಬಾಗಿಲು ಇರುವಂಥದ್ದು ನವಮಂಗಳೂರು ಆಗಿರುವಂಥದ್ದು. ಇದನ್ನು ಸಹ ಇಲ್ಲಿ ಮರ್ಮಗೋವಾ ಕೆಳಗೆ, ಇಲ್ಲಿ ನಾವು ಸ್ವಲ್ಪ ಕೆಳಗೆ ಬಂದ ಕರ್ನಾಟಕದಲ್ಲಿ ನವಮಂಗಳೂರು ಗುರುತಿಸಬೇಕಾಗಿರುವಂಥದ್ದು.
ಇನ್ನು ಅರಬ್ಬಿ ಸಮುದ್ರ ರಾಣಿ ಅಂತ ಹೇಳಿ ಯಾವ್ದು ಕರೀತಾರೆ, ಕೊಚ್ಚಿ ಕರೀತಾರೆ. ಕೊಚ್ಚಿನ ಇಲ್ಲಿ ಗುರುತಿಸಬೇಕಾಗಿರುವಂತದ್ದಾಗಿದೆ. ಇದು ಆದ ನಂತರ ತೂತುಕುಡಿ ಬಂದರುಗೆ ಸಂಬಂಧಿಸಿದಂತೆ ಕೇಳಿದಾಗ ಇಲ್ಲಿ ಗುರುತಿಸಬೇಕಾಗಿರುವಂಥದ್ದು. ಇನ್ನು ಅಣ್ಣಾ ವಿಮಾನ ನಿಲ್ದಾಣ ಚೆನ್ನೈ ಇರುವಂಥದ್ದು ಇಲ್ಲಿರುವಂಥದ್ದು, ಅಣ್ಣಾ ವಿಮಾನ ನಿಲ್ದಾಣ ಅಥವಾ ಚೆನ್ನೈ ಅಂತ ಹೇಳಿ ಕೇಳಿದ್ವಿ. ವಿಶಾಖಪಟ್ಟಣ ಸಹ ಕೇಳುವಂಥದ್ದಾಗಿರುತ್ತೆ, ವಿಶಾಖಪಟ್ಟಣ ಇಲ್ಲಿ ಬರುವಂಥದ್ದು ಆಗಿದೆ. ಇನ್ನು ಪಾರದೀಪ ಇಲ್ಲಿ ಕೆಳಗಡೆ ಬರುವಂಥದ್ದು ಪಾರದೀಪ ಆಗಿರುವಂಥದ್ದಾಗಿದೆ. ಇನ್ನು ಸುಭಾಷ್ ಚಂದ್ರ ಬೋಸ್ ವಿಮಾನ ನಿಲ್ದಾಣ ಅಥವಾ ಕೋಲ್ಕತ್ತಾ ಇಲ್ಲಿ ಬರುವಂಥದ್ದು, ಪಾರದೀಪ ಇಲ್ಲಿ ಬರುವಂಥದ್ದು ಸ್ವಲ್ಪ ಕೆಳಗಡೆ. ಇನ್ನು ಇದಾದ ನಂತರ ಹಾಲ್ದಿಯಾ ಬಂದರು ಕೇಳುವಂಥದ್ದಾಗಿರುತ್ತೆ, ಕೋಲ್ಕತ್ತಾದ ಜಸ್ಟ್ ಕೆಳಗಡೆ ಬರುವಂಥದ್ದು ಹಾಲ್ದಿಯಾ ಬರುವಂಥದ್ದಾಗಿರುತ್ತೆ. ಇನ್ನು ಭಾರತದ ಸಿಲಿಕಾನ್ ವ್ಯಾಲಿ ಅಥವಾ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಥವಾ ಬೆಂಗಳೂರು ಅಂತ ಕೇಳಿದೆ, ಅದರಲ್ಲಿ ಇಲ್ಲಿ ಬೆಂಗಳೂರು ಗುರುತಿಸ್ತೇವೆ. ನಿಮಗೆ ಬಹಳ ಸುಲಭವಾಗಿರುವಂಥದ್ದು ಬೆಂಗಳೂರು ಆಗಿರುತ್ತೆ. ಇವಿಷ್ಟು ಮೇನ್ ಆಗಿರುವಂಥ ಸ್ಥಳಗಳು. ಇನ್ನು ನಾವು ಏನ್ ನೋಡೋಣ, 2 ಭಾರತ ನಕಾಶೆ ಚಿತ್ರನ ಹೀಗೆ ಬರೆದು ನೀವು ನಿಮ್ ಜೊತೆಗೆ ಇಟ್ಕೊಂಡಿರಿ, ಪ್ರತಿದಿನ ನೋಡ್ಕೊಂಡು ಬನ್ನಿ. ಡೈಲಿಯಾಗಿ ಈ 2 ಭಾರತ ನಕಾಶೆ ಸ್ಥಳಗಳನ್ನ, ಇವಿಷ್ಟು ಸ್ಥಳಗಳನ್ನ ನೀವು ಗುರುತಿಸಿ ಇಟ್ಕೊಂಡಿರಿ. ನಿಮ್ಗೆ ಏನೂ ಗೊತ್ತಾಗ್ಲಿಲ್ಲ ಅಂದ್ರೆ ಭಾರತ ನಕಾಶೆ ಬರಿಬೇಕು, ಇವಿಷ್ಟು ಸ್ಥಳಗಳನ್ನು ಗುರುತಿಸಬೇಕು. ಡೈಲಿ ಭಾರತ ನಕಾಶೆ ಬರಿಬೇಕು, ಇವಿಷ್ಟು ಸ್ಥಳಗಳನ್ನು ಗುರುತಿಸಬೇಕು. ಈಗ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ಪರೀಕ್ಷೆಯಲ್ಲಿ ಇವಿಷ್ಟರಲ್ಲಿ ಕನಿಷ್ಠ ಅಂದ್ರೂ 5 ಅಂಕಕ್ಕೆ ಪ್ರಶ್ನೆ ಇರುವಂಥದ್ದು, 4 ಅಂಕ ಸಂಪಾದನೆ ಮಾಡುವಂತ ಸಾಮರ್ಥ್ಯ ಸಹ ಬರುವಂತದ್ದಾಗಿರುತ್ತೆ. 5ಕ್ಕೆ 5 ತಗೊಳ್ತೀರಾ. ಒಂದ್ ವೇಳೆ ಒಂದೇನಾದ್ರೂ ಮಿಸ್ ಆದ್ರೂ ಸಹ 4 ಅಂಕ ಅಂತೂ ನೀವು ತೆಗೆದುಕೊಳ್ಳಲೇಬಹುದಾಗಿರುವಂಥದ್ದು ಆಗಿದೆ. ಇಲ್ಲಿ ನೋಡಿ ಪ್ರಶ್ನೆ ಏನ್ ಕೇಳ್ತಾರೆ, ಈ ಕಳೆದ ಬಾರಿ 23.5 ಡಿಗ್ರಿ ಅಕ್ಷಾಂಶ ಕೇಳಿರುವಂಥದ್ದು, ಅಥವಾ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಕೇಳಬಹುದು ಕರ್ನಾಟಕ. ಇದನ್ನು ಗುರುತಿಸಿ 82.5 ಡಿಗ್ರಿ ರೇಖಾಂಶ ಅಂತ ಕೇಳಿದಾಗ ಇದನ್ನು ಗುರುತಿಸ್ಬೇಕು. ನೀವೇನ್ ಮಾಡ್ಬೇಕಾಗಿರುವಂಥದ್ದು, ಕೊನೆಯದಾಗಿ ಏನು ಗೊತ್ತಾಗಲಿಲ್ಲ, 2 ಕನ್ಫ್ಯೂಸ್ ಆಗ್ಲತ್ತ ಅಂದ್ರೆ ಈ 2 ಬರ್ದು ಬಂದ್ಬಿಡಿ. ಇದು 23.5 ಡಿಗ್ರಿ ಕರ್ನಾಟಕ ಸಂಕ್ರಾಂತಿ ವೃತ್ತನೂ ಬರೀರಿ, ಇಲ್ಲಿ 82.5 ರೇಖಾಂಶ, ಇವೆರಡು ಬರ್ದ್ಬಿಡ್ರಿ. ನಿಮ್ಗೆ ಕನ್ಫ್ಯೂಸ್ ಆಗತ್ತಿತ್ತಂದ್ರೆ 2ರಲ್ಲಿ ಯಾವ್ದು ಕರೆಕ್ಟ್ ಆಗಿರುತ್ತೆ, 2ನ್ನ ಇದೇ ರೀತಿ ಹೆಸರು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. 23.5 ಡಿಗ್ರಿ ಅಕ್ಷಾಂಶ, 82.5 ರೇಖಾಂಶ ಅಂತ ಹೇಳಿ ಬರ್ದು ಬಿಟ್ಬಿಡ್ರಿ. 2ರಲ್ಲಿ ಒಂದು ಯಾವ್ದಾದ್ರು ಕೇಳಿರ್ತಾರೆ, ಹೌದಾ. ನೆಕ್ಸ್ಟ್ ಇಲ್ಲಿ ನರ್ಮದಾ ನದಿ ಲಾಸ್ಟ್ ಟೈಮ್ ಕೇಳಿರುವಂತದ್ದಾಗಿದೆ. ನರ್ಮದಾ ನದಿ ಹೀಗೆ ಗುರುತಿಸುವಂತದ್ದಾಗಿರ್ತದೆ. ಅಥವಾ ಈ ಸರಿ ಏನ್ ಮಾಡ್ಬೋದು, ಬಾಕ್ರಾನಂಗಲ್ ಕೇಳ್ಬೋದು, ಅಥವಾ ಇಲ್ಲಿ ಏನ್ ಕೇಳ್ಬೋದು ಅಂದಾಗ ಹಿರಾಕೂಡ್ ಕೇಳ್ಬೋದು, ಅಥವಾ ನಾಗಾರ್ಜುನ ಸಾಗರ್ ಕೇಳ್ಬೋದು. ಇವು ಯಾವ್ದಾದ್ರು ಒಂದು ನದಿ ಮೇಲೆ ಕೇಳ್ತಾ ಇರ್ತಾರೆ. ಇವಿಷ್ಟು ನದಿ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನ ಪ್ರಾಕ್ಟೀಸ್ ಮಾಡ್ಕೊಂಡು. ಇಲ್ಲಿ ಅಮೃತ್ಸರ್ ಲಾಸ್ಟ್ ಟೈಮ್ ಎಕ್ಸಾಮ್ ನಲ್ಲಿ ಸಹ ಕೇಳಿರುವಂತದ್ದಾಗಿರ್ತಲ್ಲ, ಅಮೃತ್ಸರ್ ಇರುವಂತದ್ದು. ದೆಹಲಿ ಕೇಳಿದ್ರೆ ಇಲ್ಲಿ ಕೆಳಗಡೆ ಇರುವಂತದನ್ನ ಗುರುತಿಸಿ. ಇಲ್ಲಿ ಇಂದಿರಾ ಕೋಲ್ ಅಂತ ಹೇಳಿ ನೋಡಿದೇವೆ, ಇಲ್ಲಿ ಇಂದಿರಾ ಕೋಲನ್ನ ಗುರುತಿಸ್ಕೊಂಡಿರಿ. ಇಲ್ಲಿ ಬಾಕ್ರಾನಂಗಲ್ ಅಂತೂ ನೋಡಿದೇವೆ. ಈಗ ಇದು ಆದ ನಂತರ ಇಲ್ಲಿ ಬಾಂಬೆ, ಮುಂಬೈ ಕೇಳಿರುವಂತ. ಒಂದ್ ವೇಳೆ ಬಾಂಬೆ ಹಾಗೆ ಕೇಳಿದ್ರೆ ಸ್ವಲ್ಪ ಇಲ್ಲಿ ಒಳಗಡೆ ಬಂದು ಗುರುತಿಸ್ಕೊಳ್ಬೇಕಾಗಿರುವಂತ. ಇಲ್ಲಿ ಮಂಗಳೂರು ಅಂತೂ ಇಲ್ಲಿ ಗುರುತಿಸ್ತಾರೆ. ಇದು ಆದ ನಂತರ ಕೊಚ್ಚಿ ಗುರುತಿಸ್ತಾರೆ. ಇಲ್ಲಿ ಬೆಂಗಳೂರು ಗೊತ್ತಾಗಿದೆ, ನಾಗಾರ್ಜುನ ಸಾಗರ ಗೊತ್ತು, ಇಲ್ಲಿ ಗುರುತಿಸ್ಬೇಕಾಗಿರೋ. ವಿಶಾಖಪಟ್ಟಣ ಗೊತ್ತು. ಹಿರಾಕೂಡ್ ನದಿ ಕಣಿವೆ ಯೋಜನೆಯನ್ನ ಈ ರೀತಿಯಾಗಿ ಬರೆದಿಟ್ಕೊಂಡಿರಿ. ಇಲ್ಲಿ ಕಲ್ಕತ್ತಾ ಬರ್ದೆ. ಈ ಒಂದು ನಕಾಶೆಯಲ್ಲಿ ಇಷ್ಟು ಸ್ಥಳಗಳನ್ನ ಗುರುತಿಸ್ಕೊಂಡಿರಿ. ಇನ್ನೊಂದು ನಕಾಶೆಯಲ್ಲಿ ಏನ್ ಮಾಡಿ ಈ ರೀತಿಯಾಗಿ ಗುರುತಿಸ್ಕೊಂಡು ಇಲ್ಲಿ ಬಾಂಬೆ ಹೈ ಬರುವಂತದ್ದಾಗಿರ್ತದೆ. ಈ ತೀರಗಳ ಮೇಲೆ ಒಂದು ಪ್ರಶ್ನೆ ಕೇಳಬಹುದಾಗಿದೆ. ತೀರ ಏನು, ಇಲ್ಲಿ ಬ್ಲೂ ಕಲರ್ ನಿಮ್ಗೆ ಮಾಡಿರುವಂತದನ್ನ ಕಾಣಿಸ್ತಾ ಇದೆ. ಕೊಂಕಣ ತೀರ ಅಂದಾಗ ಇಲ್ಲಿನಿಂದ ಇಲ್ಲಿವರೆಗೆ ಗುರುತಿಸಬೇಕಾಗಿರೋ. ಮಲಬಾರ್ ತೀರ ಅಂದಾಗ ಇಲ್ಲಿನಿಂದ ಇಲ್ಲಿವರೆಗೆ ಗುರುತಿಸಬೇಕಾಗಿರೋ. ಕೋರಮಂಡಲ ತೀರ ಅಂದಾಗ ಇಲ್ಲಿನಿಂದ ಇಲ್ಲಿವರೆಗೆ ಗುರುತಿಸಬೇಕಾಗಿರೋ. ಉತ್ಕಲ ತೀರ ಅಂದಾಗ ಇಲ್ಲಿನಿಂದ ಇಲ್ಲಿ. ನೀವೇನ್ ಮಾಡಿ ಇವಿಷ್ಟನ್ನ ಹೀಗೆ ಡೈಲಿ ಬರ್ಕೊಂಡು ಬನ್ನಿ. ಕೊಂಕಣ ತೀರ, ಮಲಬಾರ್ ತೀರ, ಕೋರಮಂಡಲ ತೀರ, ಉತ್ಕಲ ತೀರ ಅಂತ ಭಾರತ ನಕಾಶೆ ಬರೋದು ಇವಿಷ್ಟು ಸ್ಥಳಗಳನ್ನು ಗುರುತಿಸಿ. ಭಾರತ ನಕಾಶೆ ಬರೋದು ಇವಿಷ್ಟು ಗುರುತಿಸಿ. ಈ ಭಾರತ ನಕಾಶೆ ಬರೋದು ಇವಿಷ್ಟು ಸ್ಥಳಗಳನ್ನು ಗುರುತಿಸಿ. ಡೈಲಿ ಹಿಂಗೆ ಬರ್ಕೊಂಡು ಯಾವುದೇ ತೀರ ಕೇಳಿ. ಒಂದ್ ವೇಳೆ ತೀರಗಳು ಕನ್ಫ್ಯೂಸ್ ಆಗ್ತದೆ ಅಂದ್ರೆ 4 ತೀರ ಬರ್ದ್ಬಿಡ್ರಿ. ಇಲ್ಲಿ ಕೊಂಕಣ ತೀರ ಬರಿ, ಮಲಬಾರ್ ತೀರ ಬರಿ, ಕೋರಮಂಡಲ ತೀರ ಬರಿ, ಉತ್ಕಲ ತೀರ ಬರಿ. ಇಲ್ಲಿ ಬರುತ್ತಾ ಇಲ್ಲಿ ಬರುತ್ತಾ ಅಂತ ಹೇಳಿ ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋತಾ ಕೊಂಕಣ, ಮಲಬಾರ್, ಕೋರಮಂಡಲ, ಉತ್ಕಲ ಅಂತ ಹೀಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ರೆ ನಿಮ್ಗೆ ಏನಾಗ್ತದೆ, ಯಾವ್ದ್ಯಾಕ್ ಕೇಳಿರಿ 4 ಬರ್ದ್ಬಿಡ್ರಿ. ಗೊತ್ತಾಗ್ಲಿಲ್ಲ ಅಂದ್ರೆ 4 ಬರ್ದ್ಬಿಡ್ರಿ. ಏನಾಗ್ತದೆ, ಈ 4ರಲ್ಲಿ ಒಂದಂತೂ ನಿಮ್ಗೆ ಯಾವ್ದು ಉತ್ಕಲ ತೀರ ಕೇಳಿರ್ತಾರೆ. ಉತ್ಕಲ ತೀರ ನೀವು ಬರೋದು ಕನ್ಫ್ಯೂಸ್ ಆಗ್ಲತ್ತದ. ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರುವಂತ 4 ಮಾಡಿರ್ತೀರಿ. 4 ಬರ್ದ್ಬಿಡ್ರಿ. ಕೊಂಕಣ ತೀರ, ಮಲಬಾರ್ ತೀರ, ಕೋರಮಂಡಲ ತೀರ, ಉತ್ಕಲ ತೀರ ಎಲ್ಲೆಲ್ಲಿ ಬರ್ತದೆ ಅಲ್ಲಲ್ಲೇ ಬರ್ದ್ಬಿಡ್ರಿ. ನಿಮ್ಗೆ ಇದು ಉತ್ಕಲ ತೀರ ಕೇಳಿರುವಂಥದ್ದು ಉತ್ಕಲ ತೀರ ಕರೆಕ್ಟ್ ಆಯ್ತು. ನೀವು ಒಂದು 3 ಎಕ್ಸ್ಟ್ರಾ ಬರ್ದಿರುವಂಥದ್ದು ಅಷ್ಟೇ, ಮತ್ತೇನೂ ಆಗಿರಲಿ, ಹೌದಾ. ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ಡೈಲಿ ಭಾರತ ನಕಾಶೆಯನ್ನ ಒಂದು ಬಾರಿ ಚಿತ್ರ ಬಿಡಿಸೋದು, ಇವಿಷ್ಟು ಸ್ಥಳಗಳನ್ನ ರಿಪೀಟ್ ಆಗಿ ಬರ್ದ್ಕೊಂಡು ಬರೋದು ಮಾಡ್ಕೊಂಡು ಬನ್ನಿ. ಹೀಗೆ ಮಾಡ್ಕೊಂಡು ಬಂದಿದೆ ಅದರಲ್ಲಿ ನೀವು 22 ದಿನ ಮುಗಿಯುವಷ್ಟರಲ್ಲಿ ಭಾರತ ನಕಾಶೆಗೆ ಸಂಬಂಧಿಸಿದಂತೆ 5 ಅಂಕಗಳನ್ನ ಪರ್ಫೆಕ್ಟ್ ಆಗಿ ಸಂಪಾದನೆ ಮಾಡಿ. ಇದನ್ನು ರಿವಿಷನ್ ವರ್ಕ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಯಾವ ರೀತಿ ಅಂದ್ರೆ ಅದೇ ಮಾಡಿರೋದೇ ಮಾಡೋದು ಬೇಜಾರು ಮಾಡ್ಕೊಳ್ಳೋದ್ರೆ ಇದೇ ವರ್ಕ್ ಅನ್ನ ರಿಪೀಟ್ ಆಗಿ ಡೈಲಿ ಆಗಿ ಮಾಡ್ಕೊಂಡು ಬಂದಿರಿ 5 ಅಂಕ ಸಂಪಾದನೆ ಮಾಡುವಂತ ಕೆಪಾಸಿಟಿ ನಿಮಗೆ ಬಂದೇ ಬರ್ತದೆ. ಈ 5 ಅಂಕ ಬಹಳ ಸುಲಭವಾಗಿರುವಂಥದ್ದು. ಇದು ಕ್ವಶನ್ ಯಾವಾಗ್ಲೂ ರಿಪೀಟೇ ಇರುವಂಥದ್ದು. ಎಷ್ಟನೇ ಕ್ವಶನ್ ಇರ್ತದೆ, 38ನೇ ಪ್ರಶ್ನೆ ರಿಪೀಟ್ ಆಗಿರುವಂಥದ್ದು. ಕೊನೆಯ ಪ್ರಶ್ನೆ ಇರುವಂಥದ್ದು 38ನೇ ಪ್ರಶ್ನೆ. ಈ 38ನೇ ಪ್ರಶ್ನೆಯಲ್ಲಿ 5ಕ್ಕೆ 5 ಅಂಕ ಸಂಪಾದನೆ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇದ್ರ ಮೂಲಕ ನೀವು ಕೊಡ್ತೀವಿ. ಏನು ಮಾಡೋದು ಬೇಕಾಗಿಲ್ಲ ನಿಮ್ಗೆ. ಇದರಲ್ಲಿ ಅರ್ಥ ಮಾಡ್ಕೊಳ್ಳೋದು, ತಿಳ್ಕೊಳ್ಳೋದು ಏನು ಬೇಡ.
ಈ ಇರುವಂತ ಸ್ಥಳಗಳನ್ನ ರಿಪೀಟ್ ಬರೆಯೋದು ನೋಡ್ಕೊಳ್ಳೋದು ಡೈಲಿ ಇದನ್ನ ಬರೆಯೋದು ನೋಡ್ಕೊಳ್ಳೋದು, ಈ ರೀತಿಯಾಗಿ ಮಾಡ್ಕೊಂಡು ಬನ್ನಿ. 5 ಅಂಕ ನಿಮ್ಗೆ ಬಹಳ ಸುಲಭವಾಗಿ ಬರುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ. ನೆಕ್ಸ್ಟ್ ದಿನದಲ್ಲಿ ಇನ್ನು 4 ಅಂಕಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಹೇಗೆ ಉತ್ತರಿಸುವುದು ಅನ್ನೋದನ್ನ ನೋಡ್ಕೊಂಡು ಬರೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಅವರು ಸಹ ಈ ರೀತಿಯಾಗಿ ಡೈಲಿ ಆಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ, ಎಲ್ಲರೂ ಪಾಸ್ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದ.